ಬ್ರೇಕ್ ನಂತರ ಬೆಂಗಳೂರು ಮೆಟ್ರೋಗೆ ಸ್ವಾಗತ. ಯುವಕನೊಬ್ಬನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಆರ್ಟಿ ನಗರದಲ್ಲಿ ನಡೆದಿದೆ. 20 ವರ್ಷದ ಚೇತನ್ ಕೊಲೆಯಾದ ಯುವಕ ಕಳೆದ ರಾತ್ರಿ ಕೆಂಪೇಗೌಡ ಕಾಲೋನಿಯಲ್ಲಿರೋ ತನ್ನ ನಿವಾಸದಲ್ಲಿ ಮಲಗಿದ್ದ ಚೇತನ್ನನ್ನ ರಾಜು ಅಲಿಯಾಸ್ ಚಾಟಿ ರಾಜು ಫೋನ್ ಮಾಡಿ ಕರೆಸಿಕೊಂಡು ತನ್ನ ಸ್ನೇಹಿತರಾದ ಜಾನ್ ಅಜಯ್ ಜೊತೆ ಸೇರಿ ಕೊಲೆ ಮಾಡಿದ್ದಾನೆ. ಕೊಲೆಯಾದ ಚೇತನ್ ರಾಜುನನ್ನ 2008ರಲ್ಲಿ ಹೊಡೆದಿದ್ದ ಎನ್ನಲಾಗಿದೆ. ಆ ಸೇಡನ್ನ ತೀರಿಸಿಕೊಳ್ಳಲು ಕಾಯ್ತಾ ಇದ್ದ ರಾಜು ರಾತ್ರಿ ಮನೆಯಲ್ಲಿದ್ದ ಚೇತನ್ನನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದಾನೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಟಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರು ಕಳೆದ 3 ತಿಂಗಳಲ್ಲಿ ಸುಮಾರು 2 ಕೋಟಿಯಷ್ಟು ಕಳವು ವಸ್ತುಗಳನ್ನು ಪತ್ತೆ ಮಾಡಿದ್ದಾರೆ. ಕೆಲವು ಆರೋಪಿಗಳನ್ನು ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ರೆ ಮತ್ತೆ ಕೆಲವರನ್ನ ಸಾರ್ವಜನಿಕರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸರು ಈ ಬಾರಿ ಭರ್ಜರಿ ಬೇಟೆ ಆಡಿ 3 ತಿಂಗಳ ಅವಧಿಯಲ್ಲಿ 2 ಕೋಟಿಯಷ್ಟು ಕಳವು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. 2 ವೀಲರ್, ಕಾರುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಲ್ಯಾಪ್ಟಾಪ್, 4 ಕೆಜಿಯಷ್ಟು ಚಿನ್ನಾಭರಣ ಅಲ್ಲದೆ 15 ಲಕ್ಷಕ್ಕೂ ಹೆಚ್ಚು ನಗದು ಹಣವನ್ನು ರಿಕವರಿ ಮಾಡಿದ್ದಾರೆ. 14 ಸುಲಿಗೆ ಪ್ರಕರಣ, 14 ಸರಹರಣ ಪ್ರಕರಣ ಮತ್ತು ಮುಖ್ಯವಾಗಿ 44 ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡುವ ಪ್ರಕರಣಗಳು, 33 ಕನ್ನ ಕಳವು, 18 ಮನೆ ಕಳವು ಪತ್ತೆ ಮಾಡಿರ್ತಾರೆ. ಹಲವು ಪ್ರಕರಣಗಳಲ್ಲಿ ಕೆಲ ಆರೋಪಿಗಳು ಪೊಲೀಸರಿಗೆ ಹಾಗೂ ಸಾರ್ವಜನಿಕರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹೀಗಾಗಿ ಕಮಿಷನರ್ ಇವರೆಲ್ಲರಿಗೂ ನಗದು ಬಹುಮಾನವನ್ನಲ್ಲದೆ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಿದ್ರು. ರಿಕವರಿಯಲ್ಲಿ ಸುಮಾರು 100 2 ವೀಲರ್ಗಳನ್ನು ಪತ್ತೆ ಮಾಡಿದ್ದು, ಇವೆಲ್ಲವನ್ನು ರಾಮನಗರ ಜಿಲ್ಲೆಯಲ್ಲಿ ಕಡಿಮೆ ದರಕ್ಕೆ ಮಾರಾಟ ಮಾಡಲಾಗುತ್ತಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಒಟ್ಟಾರೆ ಹಲವು ಪ್ರಕರಣಗಳಲ್ಲಿ ಸಿಕ್ಕಿಬಿದ್ದವರೇ ಈ ಬಾರಿಯೂ ಖಾಕಿ ಅತಿಥಿಗಳಾಗಿದ್ದಾರೆ. ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಬರೋ ಇಂತಹ ಕಳ್ಳರ ಬಗ್ಗೆ ಪೊಲೀಸರು ಮಾತ್ರ ನಿತ್ಯವೂ ಗಮನವಿಡಲೇಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಅರವಿಂದ್ ಸಾಗರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಅಣ್ಣಾ ಅವಿರತ ಹೋರಾಟ 8ನೇ ದಿನ ಪೂರೈಸಿತು ನಿರಶನ. ಹಜಾರೆ ಸತ್ಯಾಗ್ರಹಕ್ಕೆ ಬೆಂಗಳೂರಲ್ಲಿ ಬೆಂಬಲ. ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹೋರಾಟಕ್ಕೆ ಭಾರೀ ಬೆಂಬಲ ವ್ಯಕ್ತವಾಗಿದೆ. ಪ್ರತಿದಿನ ಪ್ರತಿಭಟನೆಗೆ ಸಾವಿರಾರು ಮಂದಿ ಬೆಂಬಲ ನೀಡುತ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲೂ ನಡೀತಾ ಇರೋ ಪ್ರತಿಭಟನೆಗೆ ಇವತ್ತು ಸಿನಿಮಾ ಮಂದಿ ಕೂಡ ಸಾಥ್ ನೀಡಿದ್ರು. ಪ್ರಬಲ ಜನಲೋಕಪಾಲ್ ಮಸೂದೆ ಜಾರಿಯಾಗಬೇಕೆಂದು ಅಣ್ಣಾ ನಡೆಸುತ್ತಿರುವ ಹೋರಾಟಕ್ಕೆ ಇಂದು ಕನ್ನಡ ಚಿತ್ರರಂಗ ಸಹ ಬೆಂಬಲ ಸೂಚಿಸಿದೆ. ಅಣ್ಣಾ ನಿರಶನ ಆರಂಭಿಸಿದ 8ನೇ ದಿನವಾದ ಇಂದು ಸ್ಯಾಂಡಲ್ವುಡ್ ಬೀದಿಗಿಳಿತು. ಕರ್ನಾಟಕ ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ ಹಾಗೂ ಕಲಾವಿದರ ಸಂಘ ಫಿಲ್ಮ್ ಚೇಂಬರ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಮೆರವಣಿಗೆ ನಡೆಸಿತು. ಪ್ರತಿಭಟನೆಯಲ್ಲಿ ನಟ ದುನಿಯಾ ವಿಜಯ್, ಶ್ರೀನಗರ ಕಿಟ್ಟಿ, ರಾಕ್ಲೈನ್ ವೆಂಕಟೇಶ್, ಹಿರಿಯ ನಟಿ ಬಿ ಸರೋಜಾದೇವಿ, ಜಯಮಾಲಾ, ಪ್ರಿಯಾ ಹಾಸನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ಇಡೀ ಭಾರತ ಏನಕ್ಕೆ ಓಡಾಡ್ತಿದ್ವಿ ಅದರಿಂದ ನಾವು ಯಾವಾಗಲೂ ಇದ್ದೀವಿ. ಅಣ್ಣಾ ಹಜಾರೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಲ್ಲ, ಯಾರಿಗೋಸ್ಕರ ಇದು ಆಂಟಿ ಕರಪ್ಷನ್ ಭ್ರಷ್ಟಾಚಾರದ ವಿರುದ್ಧವಾಗಿರೋದ್ರಿಂದ ಯಾರು ಬರ್ತಾರೆ ಬಿಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಖಂಡಿತವಾಗ್ಲೂ ನಾವು ಅಣ್ಣಾ ಹಜಾರೆ ಅವರಿಗೆ ನಮ್ಮ ಇಡೀ ಚಿತ್ರರಂಗ ಅವ್ರ ಹಿಂದೆ ಇದ್ದೀವಿ. ಅವರು ಯಾವ ಮಟ್ಟಕ್ಕೆ ಹೋರಾಟಕ್ಕೆ ನಿಂತ್ಕೋತಾರೋ ಅವ್ರ ಹಿಂದೆ ನಾವು ಬೆನ್ನೆಲುಬಾಗಿ ನಾವೆಲ್ಲರೂ ಇಡೀ ಚಿತ್ರರಂಗ ಬೆನ್ನೆಲುಬಾಗಿ ಇರ್ತೀವಿ ನಾವು. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಅವಾಗಲೂ ಅಷ್ಟೇ ನಾನು ಮನಸ್ಫೂರ್ತಿಯಾಗಿ ನಾನು ಬಂದು ಇಲ್ಲಿ ಭಾಗವಹಿಸಿದ್ದೆ. ನಾನೇನು ಒಂದು ಆರ್ಟಿಸ್ಟ್ ಅಂತ ಏನೂ ಅಲ್ಲ, ಸಾಮಾನ್ಯ ಹುಡುಗಿಯಾಗಿ ನಾನು ಬಂದೆ. ಇನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾತನಾಡಿದ ಸಂತೋಷ್ ಹೆಗ್ಡೆ, ಸತ್ಯಾಗ್ರಹದಿಂದ ಅಣ್ಣಾ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿದೆ. ಒಂದೊಮ್ಮೆ ಅಣ್ಣಾ ಆರೋಗ್ಯದಲ್ಲಿ ವ್ಯತ್ಯಯವಾದರೆ ಬೆಂಬಲಿಗರು ದಂಗೆಯೇಳೋ ಸಾಧ್ಯತೆ ಇದೆ. ಹೀಗಾಗಿ ಸತ್ಯಾಗ್ರಹ ಕೈಬಿಡುವಂತೆ ಮನವಿ ಮಾಡುವುದಾಗಿ ಸಂತೋಷ್ ಹೆಗ್ಡೆ ಹೇಳಿದರು. ನನ್ಗೆ ಕಾಣಿಸ್ತದೆ ಏನಂದ್ರೆ ಎಲ್ಲಾದರೂ ಅಣ್ಣಾ ಹಜಾರೆ ಅವರ ಜೀವಕ್ಕೆ ಅಪಾಯ ಇದೆ ಅಂದರೆ ಮತ್ತೆ ಈ ಹೋರಾಟ ಒಂದು ರೀತಿಯ ಬೇರೆಯೇ ಬಣ್ಣ ಬರ್ತಿದೆ ಹೋರಾಟಕ್ಕೆ. ಅದರಿಂದ ಕ್ರಾಂತಿ ಆಗ್ಬೋದು, ಕ್ರಾಂತಿ ಶಾಂತಯುತವಾದ ಕ್ರಾಂತಿ ಅಲ್ಲ, ಅದು ಹಿಂಸೆ ಆಗ್ಬೋದು. ಇದನ್ನೆಲ್ಲ ತಪ್ಪಿಸ್ಬೇಕಂದ್ರೆ ನಾವು ಈ ಹೋರಾಟವನ್ನು ಮುಂದುವರಿಸೋಣ.
ಅನಶನ ಬೇಡ, ಈ ಉಪವಾಸ ಸತ್ಯಾಗ್ರಹ ಬೇಡ. ಇನ್ನು ವಿವಿಧ ಸಂಘಟನೆಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನಾಗರಿಕರ ಜೊತೆಗೆ ಜೈನ ಸಮುದಾಯ ಕೂಡ ಅಣ್ಣಾ ಹೋರಾಟಕ್ಕೆ ಬೆಂಬಲ ನೀಡಿತು. ಅಣ್ಣಾ ಅವರ ದಿಟ್ಟ ಹೋರಾಟವನ್ನ ಬೆಂಬಲಿಸುತ್ತಿರೋ ಅಭಿಮಾನಿಗಳು ಅಣ್ಣಾ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಭಿಮಾನ ಮೆರೆದರು. ಮೆಟ್ರೋ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ನು ಅಣ್ಣಾ ಹೋರಾಟಕ್ಕೆ ವಕೀಲರು ಕೂಡ ಬೆಂಬಲ ಸೂಚಿಸಿದ್ದಾರೆ. ಹಜಾರೆ ಉಪವಾಸ ಸತ್ಯಾಗ್ರಹಕ್ಕೆ ಸಾಥ್ ನೀಡಿ ನಗರದ ಸಿವಿಲ್ ನ್ಯಾಯಾಲಯದಿಂದ ಫ್ರೀಡಂ ಪಾರ್ಕ್ವರೆಗೆ ವಕೀಲರು ಪಂಜಿನ ಮೆರವಣಿಗೆ ನಡೆಸಿದರು. ಅಣ್ಣಾ ಉಪವಾಸ 8ನೇ ದಿನ ಪೂರೈಸಿದ್ರೂ ಕೇಂದ್ರ ಸರ್ಕಾರ ಸ್ಪಂದಿಸದೇ ಇರೋದಕ್ಕೆ ಬೆಂಗಳೂರು ವಕೀಲರ ಸಂಘ ಆಕ್ರೋಶ ವ್ಯಕ್ತಪಡಿಸಿತು. ಅಣ್ಣಾ ಹಜಾರೆ ಹಚ್ಚಿದ ಹೋರಾಟದ ಕಿಚ್ಚು ಈಗ ಗ್ರಾಮಾಂತರ ಪ್ರದೇಶಗಳಿಗೂ ವ್ಯಾಪಿಸಿದೆ. ಬೆಂಗಳೂರಿನ ಹೊರವಲಯದ ಹಗದೂರು ಗ್ರಾಮದ ಜನರು ಭ್ರಷ್ಟಾಚಾರ ವಿರೋಧಿಸಿ ಪಂಜಿನ ಮೆರವಣಿಗೆ ನಡೆಸಿದರು. ಶ್ರೀ ರವಿಶಂಕರ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ನಡೆದ ರ್ಯಾಲಿಯಲ್ಲಿ ಗ್ರಾಮದ ಸಾವಿರಾರು ಜನರು ಪಾಲ್ಗೊಂಡು ಅಣ್ಣಾ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಆದಷ್ಟು ಬೇಗ ಜನಲೋಕಪಾಲ್ ಜಾರಿ ಮಾಡದಿದ್ದಲ್ಲಿ ಇಡೀ ಗ್ರಾಮವೇ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಅಣ್ಣಾ ಹಜಾರೆ ಅವರಿಗೆ ಬೆಂಬಲ ಸೂಚನೆ ಮಾಡಿ ಪ್ರತಿ ಹಳ್ಳಿಗೂ ಮಾಡಬೇಕಂತ ಹಳ್ಳಿ ಲೆವೆಲಲ್ಲಿ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಇದು ಹೋರಾಟ ಉಗ್ರ ರೂಪ ತಾಳುತ್ತೆ. ಸರ್ಕಾರ ತಲೆ ಬಾಗಿದ್ರೆ ನಾವು ಹೋರಾಟಕ್ಕೆ ತಲೆ ಬಾಗ್ತೀರಿ, ಇಲ್ಲಾಂದರೆ ಮತ್ತೆ ಈ ಉಗ್ರ ಹೋರಾಟದಲ್ಲಿ ನಾವು ಪಾಲ್ಗೊಳ್ತೀರಿ. We want to support Anna. He is really a true Gandhian, standing for the values. We are there behind him, and we want to spread this knowledge to all the villages and around the suburbs here in Whitefield. So that's the main. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,330 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,730 ರೂಪಾಯಿ.